ಫೆಬ್ರವರಿ 7ರಿಂದ ಟಿ20 ವರ್ಲ್ಡ್ ಕಪ್ ಆರಂಭಗೊಳ್ಳಲಿದೆ. ಇನ್ನು ಟಿ20 ವರ್ಲ್ಡ್ ಕಪ್ ಆರಂಭಗೊಳ್ಳುವುದಕ್ಕೆ ಮುಂಚೆನೆ ಪಾಕಿಸ್ತಾನ ದೊಡ್ಡ ಹೆಡ್ರಾಮವನ್ನು ಮಾಡಿದೆ. ಫೆಬ್ರವರಿ 15ರಂದು ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಬೇಕಾಗಿದ್ದಂತ ಹೈ ವೋಲ್ಟೇಜ್ ಮ್ಯಾಚ್ ಇದೀಗ ಕ್ಯಾನ್ಸಲ್ ಆಗಿದೆ. ಫೆಬ್ರವರಿ 7ರಂದು ನಡೆಯಬೇಕಾಗಿದ್ದಂತಹ ಭಾರತದ ಎದುರಿನ ಪಂದ್ಯವನ್ನ ಆಡಲು ಪಾಕಿಸ್ತಾನ ನಿರಾಕರಿಸಿದೆ. ಈ ಮೂಲಕ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ಕ್ಯಾನ್ಸಲ್ ಆಗಿದೆ. ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಟಿ20 ವರ್ಲ್ಡ್ ಕಪ್ ನಲ್ಲಿ ಇದುವರೆಗೆ 8 ಬಾರಿ ಮುಖಾಮುಖಿಯಾಗಿದ್ದವು. ಈ 8 ಬಾರಿ ಮುಖಾಮುಖಿಯಲ್ಲಿ 7 ಬಾರಿ ಭಾರತ ಪಾಕಿಸ್ತಾನ ತಂಡವನ್ನ ಬಗ್ಗು ಬಡಿದಿದ್ದರೆ 1 ಬಾರಿ ಮಾತ್ರ ಪಾಕಿಸ್ತಾನ ತಂಡ ಭಾರತದ ಎದುರು ಗೆಲುವನ್ನ ಸಾಧಿಸಿತ್ತು. ಇನ್ನು ಸದ್ಯ ಟಿ20ಯಲ್ಲಿ ಭಾರತ ಒಂದು ಭರ್ಜರಿಯಾದಂತಹ ಫಾರ್ಮ್ ಇದೆ. ಹೀಗಾಗಿ ಫೆಬ್ರವರಿ 15ರಂದು ಪಾಕಿಸ್ತಾನ ಭಾರತದ ಎದುರು ಪಂದ್ಯವನ್ನು ಆಡಿದ್ದರೆ ಆ ಪಂದ್ಯದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿಯಾಗಿತ್ತು. ಇದನ್ನರಿತೇ ಏನೋ ಪಾಕಿಸ್ತಾನ ತಂಡ ಫೆಬ್ರವರಿ 15ರಂದು ಭಾರತದ ಎದುರು ಪಂದ್ಯವನ್ನು ಆಡಲು ಇದೀಗ ನಿರಾಕರಿಸಿದೆ. ಇನ್ನು ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಬೇಕಾಗಿದ್ದಂತ ಪಂದ್ಯ ಕ್ಯಾನ್ಸಲ್ ಆಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.